ಹಾಗಾದ್ರೆ ಈಗ ನಾನು ನಿಮ್ಮ ಮುಂದೆ ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಬರುವಂತಹ ವಿಚಾರಗಳು ಅಂದ್ರೆ ಒಟ್ಟಾರೆ ಈ ಒಂದು ಕೋರ್ಸ್ ನಲ್ಲಿ ನಾವು ಏನೇನ್ ಕಲಿತೀವಿ, ಏನೇನು ಹೊಂದಿರುತ್ತೆ, ಯಾವ ತರದ ವಿಚಾರಗಳಿರ್ತಾವ ಎಲ್ಲವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜಸ್ಟ್ ಲಕ್ಷ ಕೊಟ್ಟು ಕೇಳಲಿಕ್ಕೆ ಪ್ರಯತ್ನ ಪಡಿ, ಲಕ್ಷ ಕೊಟ್ಟು ಕೇಳಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಎಸ್ ಎಸ್ ಸರ್, ಎಸ್ ಸರ್, ಹೌದೌದೌದು. ನೋಡಿ, ನೀವು ಕ್ಲಾಸನ್ನ ಇದೇ ರೀತಿಯಲ್ಲಿ ನೀಟಂಗೆ ಪಡಿತೀರಾ. ಪ್ರತಿದಿನ ಈ ಕ್ಲಾಸ್ ಇರುತ್ತೆ ನಿಮಗೆ. ತಿಳಿತಾ? ಸ್ಪೋಕನ್ ಇಂಗ್ಲಿಷ್ ಕ್ಲಾಸು ಸಾಯಂಕಾಲ 7:45 ಈ ಕ್ಲಾಸ್ ಇರುತ್ತೆ. ನೆನಪಿರ್ಲಿ ಎಲ್ಲರಿಗೂ, 7:45 ಇರುತ್ತೆ. ಈ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸನ್ನ ನಾವು ಈಗಾಗಲೇ ಮೊದಲು ಮಾಡಿರುವಂತಹ ಬ್ಯಾಚ್ ನಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ನೆನಪಿರ್ಲಿ, ಈ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಅದ್ರ ಮುಂದೆ ಇನ್ನೇನ್ ಬರ್ತಾರೋ ಹೊಸದಾಗಿ ಅವರು ಕೂಡ ಕಂಟಿನ್ಯೂ ಆಗುತ್ತೆ. ಅದು ನೆನಪಿರ್ಲಿ. ತಿಳಿತಾ? ಎಸ್, ವೆರಿ ಗುಡ್. ಸೊ ನಾನು ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಚಾಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಟೈಪ್ ಮಾಡ್ಬೋದು. ನೆನಪಿರ್ಲಿ. ಸೊ ನಾನು ಯಾರ್ದು ಮೈಕನ್ನ ಆನ್ ಮಾಡ್ತೀನಿ ಅವ್ರು ನನ್ನ ಜೊತೆ ಮಾತಾಡ್ಬೋದು. ಅರ್ಥ ಆಯ್ತಾ ರೀ? ಸೊ ಎಸ್, ರೇಖಾಶ್ರೀ ಅವರೇ, ರೇಖಾಶ್ರೀ ನಿಮ್ದು ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಡಿಯೋ ಅಂತ ಇರುತ್ತೆ ನೋಡ್ರಿ, ಆಡಿಯೋ ಮೇಲೆ ಟ್ಯಾಪ್ ಮಾಡಿ. ಆಡಿಯೋ ಮೇಲೆ ಟೈಪ್ ಮಾಡಿದ್ರೆ ಅಥವಾ ಟ್ಯಾಪ್ ಮಾಡಿದ್ರೆ ನಿಮಗೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಆಗುತ್ತೆ. ಆಡಿಯೋ ಮೇಲೆ ಟ್ಯಾಪ್ ಮಾಡಿ. ರೇಖಾಶ್ರೀ, ಈಗ ನಾನು ಮೌನೇಶ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮೌನೇಶ್ ಅವರೇ ನಮಸ್ತೆ. ಸರ್ ನಮಸ್ತೆ ಮೌನೇಶ್ ಅವರೇ. ಗುಡ್ ಈವ್ನಿಂಗ್ ಮೌನೇಶ್ ಪಡ್ಗೇರ್ ಅವರೇ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆರಾಮಾ? ಹಲೋ ಸರ್. ಆರಾಮಿದ್ದೀವಿ ಸರ್, ನೀವು ಆರಾಮ್ ಸರ್? ಆರಾಮ್ ಸರ್, ಆರಾಮ್. ಮತ್ತೆ ಸರ್ ಹೇಗ್ ಅನಿಸ್ತಾ ಇದೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ನಿಮ್ಮ ಬ್ರದರ್ಗೋಸ್ಕರ ಅಂತ ನೀವು ಪ್ಲಾನ್ ಮಾಡಿದ್ರಿ? ಹೌದು ಸರ್, ಹೌದು. ಈಗ ನಾವು 7:45 ಇದು ಮಾಡಿದ್ವಿ ಸರ್, ಚೆಕ್ ಮಾಡಿದ್ವಿ, ಇನ್ನೂ ಲೈವ್ ಬಂದಿದ್ದಿಲ್ಲ. ಓಕೆ, ಅದಕ್ಕೆ 8 ಗೆ ವೇಟ್ ಮಾಡ್ತಾ ಇದ್ವಿ ಸರ್, ಯಾವಾಗ ಲೈವ್ ಬರ್ತೀರಿ ನೀವು ಅಂತೇಳಿ. ಡೆಫಿನೆಟ್ಲಿ. ಇಲ್ಲ ಸರ್, ಪ್ರತಿದಿನ ಸಾಯಂಕಾಲ 7:45 ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ಸೊ ಇವತ್ತಿನಿಂದ 3 ದಿನದವರೆಗೆ ಇದೊಂದು ಟ್ರಯಲ್ ಕ್ಲಾಸ್, ಟ್ರಯಲ್ ಅಥವಾ ಡೆಮೋ ಕ್ಲಾಸ್ ಅಂತ ನಾವು ಮಾಡಿರ್ತೀವಿ. ಇದರ ಅರ್ಥ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಯಾವ ತರ ಏನು ಅನ್ನೋದನ್ನ. ಕೆಲವೊಬ್ಬರಿಗೆ ಸಿಸ್ಟಮ್ ಅನ್ನ ಯೂಸ್ ಮಾಡ್ಲಿಕ್ಕೆ ಬರ್ತಿರುವುದಿಲ್ಲ. ಈಗ ಸದ್ಯ ಸ್ಕ್ರೀನ್ ಮೇಲೆ ನಿಮಗೆ ಆಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಡಿಯೋ ಮೇಲೆ ನೀವು ಟ್ಯಾಪ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ನೀವು ನನ್ನ ಜೊತೆ ಮಾತಾಡಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೋನೇಶ್ ಅವರೇ. ಎಸ್, ಸೊ ಈಗ ನಾನು ರೇಖಾಶ್ರೀ ಅವರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ರೇಖಾಶ್ರೀ ಅವರೇ. ಹಲೋ ಸರ್. ನಮಸ್ತೆ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್ ಸರ್. ಹೌ ಆರ್ ಯು ಸರ್? Yeah, I'm fine. What about you? Getting on well, sir. Very good. And where are you from? Sir, I am from Bagalkot, sir. Very good, very good. And have you completed your PG and BEd? Yeah, sir. I have completed the BA and MS, sir. MA and BEd also. Sorry, sir. BEd also, sir. Okay. Now you are preparing for which exam? Preparing for CET, sir. CET. CET also. I mean, are you preparing specially for GPSTR, HSTR? Yeah, sir. Very good, very good. Yeah, sir. And are you working somewhere? No, sir. Preparing Okay, for then, only CET, sir. You are completely preparing for your exam. Yes, sir. Okay. With your guidance, sir. Thank you very much. Thank you very much. And it will be pleasure My to pleasure, me to sir. guide you. It will be pleasure to me to guide you. Yes, sir. Thank you, Okay. sir. Thank you for your guidance, sir. Welcome, welcome, madam. Welcome. ಸೊ ಪ್ರತಿದಿನ ಈ ರೀತಿಯಾಗಿ 7:45 ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ಯಾರಿಗ್ Yes, ಬೇಕೋ sir. ಜಾಯಿನ್ ಆಗ್ಬೋದು. ನಿಮ್ಗೆ ನೀವೀಗ ಸದ್ಯ ಯಾವ ಕೋರ್ಸ್ ತಗೊಂಡಿದ್ರೆ ನನ್ಗೆ ಗೊತ್ತಿಲ್ಲ. ಸ್ಪೋಕನ್ ಇಂಗ್ಲಿಷ್ ತಗೊಂಡಿದ್ದಿಲ್ಲಪ್ಪ ಅಂತಂದ್ರೆ ನೀವು ತಗೋಬಹುದು.
That is Sir, your. I am GPT. Sir, I am GPT candidate, sir. ಓಕೆ ಓಕೆ GPT ದವರಿಗೆ ಪ್ರತಿ ರವಿವಾರ ಮಾತ್ರ ಕ್ಲಾಸ್ ಇರುತ್ತೆ ಸ್ಪೋಕನ್. Is it, sir? Okay, ಎಸ್ sir. ಎಸ್ ಪ್ರತಿ ರವಿವಾರ ಅಷ್ಟೇ Yeah, sir. ಇರುತ್ತೆ. ಕ್ಯಾಶುವಲ್ ಟಾಕ್ ಅಂತ ಅದೇನು ಕ್ಲಾಸ್ ತರ ನಡೆಯುದಿಲ್ಲ, ಜಸ್ಟ್ ಕ್ಯಾಶುವಲ್ ಹಾ, ಟಾಕ್ sir. ಅಂತ ಇರುತ್ತೆ. ಎಲ್ಲರಿಗೂ ಒಂದು ರಿವಿಷನ್ ಆಗಲಿ, ಎಲ್ಲರಿಗೂ ಒಂದಿಟ್ಟು ಓರಲ್ ಇನ್ನೂ ಪರ್ಫೆಕ್ಟ್ ಆಗಲಿ ಅನ್ನೋಗೋಸ್ಕರ ಓನ್ಲಿ ಸಂಡೇ ಮಾಡಿರ್ತೀವಿ. ಯಾರು ಸ್ಪೆಷಲಿ ಸ್ಪೋಕನ್ ಇಂಗ್ಲಿಷ್ ಕಲಿಬೇಕಂತ ಇದ್ದಾರೋ ದೇ ಕ್ಯಾನ್ ಜಾಯಿನ್ ದ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಆರ್ ಎಲ್ಸ್ ಇಫ್ ಯು ಆರ್ ಪರ್ಫೆಕ್ಟ್, ನೀವೇನಾದ್ರೂ ಪರ್ಫೆಕ್ಟ್ ಇದ್ರೆ ನೀವು ನಿಮ್ ಫ್ರೆಂಡ್ಸ್ಗಳು ರೆಫರ್ ಮಾಡ್ಬೋದು. ಓಕೆ. No, sir, I'm not perfect. No, no, not at all. See, nobody is perfect in this whole world until and unless Yeah, they sir. try the best. And Yes, today sir. I'm I will talking, try my level best, sir. and today I'm talking in front of you like this means it is the behind this so many days of practice is there. Yes, sir. There So is a hard work, sir. definitely, definitely. So that's what I'm telling you Yes, sir. indirectly, that the where you get the resources to improve your skills, you have to grab it. That is called Yes, good sir. skill. Yes, sir. Okay, so if you are interested, you can also join the spoken English, or else you can able to take the benefit from only Sunday class, madam. Okay, Okay, sir. Thank you for your concern, sir. welcome, madam, welcome. So now I would like to request Raju Pujari. Who is this Raju Pujari? Raju Pujari avare ನಿಮ್ಮ ಮೈಕ್ ಮೇಲೆ ಟ್ಯಾಪ್ ಮಾಡಿ. Hello, sir. Good evening, sir. Yeah, very good evening, ma'am. Raju Pujari avare. Yes, sir. How are you, sir? Yeah, I'm fine. And what about you? Nothing, sir. I'm simply studying about the GPSTR exam. So Very last good. time I not passed, so that's why now I'm preparing, sir. Maybe last time if you passed, you may getting less salary. Today or tomorrow or next year, if you pass, you may get the good salary. Don't worry about it. Thank you, sir. Thank you. Okay, may I know your good name, please? Sir, my name is Rajeshwari, sir. Rajeshwari Pujari. Oh, yes, Sir, yes. last time, sir, last GPR STR time, I got a Success Academy Jamkhandi. So this application, I use this one, sir. Okay, okay. Since last GPSTR, you have been using this app for your Yeah. GPSTR preparation. Yes, sir. But Very my good. writing exam is not get more marks, sir. That's why I Yes, not you passed. didn't So get the good marks in your written exam. So that's yeah, why sir. this time we are preparing very well with the help of Success Academy Jamkhandi. Okay, sir. Am Thank I you, right? sir. Am I right? Yes, sir. Yes, sir. Definitely, you will get the good marks, ma'am. But more than that, you need to practice very well. And are you working somewhere in your native? No, sir. In last year, I work in guest teacher in high Okay. school and Pew College. So Okay. now in 3 months ago, I got married. So I'm staying here, husband village, sir. Oh my God. Very good. Congratulations, ma'am. And wish you happy married Thank life. you, sir. Thank you, sir. Okay. Thank you. Yes. Now I would like to request Mamtaz. Mamtaz, just tap your audio and you can share your views, share your ideas. Mamtaz, I am requesting Mamtaz, and after that, I am going to give the permission to Pooja Warpe. Mamtaz, okay, maybe she is busy. And now, Pooja Warpe. Pooja Warpe, just tap. ಅಲ್ಲಿ ನೋಡಿ ಪೂಜಾ ಅವರೇ ಆ ಆಪ್ ಮೇಲೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆಡಿಯೋ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಡಿಯೋ ಅಂತ. ತಿಳಿತಾರಿ? ಎಸ್, ಪೂಜಾ ವರ್ಪೆ ಅವರು ಇಲ್ಲಿ ಮಾತಾಡ್ಲಿಲ್ಲ. ಅಂಡ್ ನೌ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪ್ರತಿಭಾ ಡಿಬಿ. ಪ್ರತಿಭಾ ಡಿಬಿ. ಪ್ರತಿಭಾ ಡಿಬಿ. ಆರ್ ಯು ಹಿಯರಿಂಗ್ ಮೀ, ಪ್ರತಿಭಾ ಮ್ಯಾಮ್? ಪ್ರತಿಭಾ ಡಿಬಿ. ಅಲ್ಲಿ ಆಡಿಯೋ ಅಂತ ಇದೆ ನೋಡಿ, ಅದ್ರ ಮೇಲೆ ಟ್ಯಾಪ್ ಮಾಡಿ ಪ್ರತಿಭಾ ಅವರೇ. ಓಕೆ, ಪ್ರತಿಭಾ ಅವರು ಇಲ್ಲ. ಅಂಡ್ ನಾವು ಉಮಾದೇವಿ. ಉಮಾದೇವಿ ಅವರೇ. Yes, sir. How are you, sir? Yeah, I'm fine, ma'am. How are you? I am also fine, sir. Okay. You had your cup of tea, sir? Yes, 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 I had. And what about you? Yes, sir. I have had, sir. Very good. Thank And you, sir. ma'am, for which course you have taken subscription in our app?
spoken English, GPSTR and HSTR, sir. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್ ಮ್ಯಾಮ್. ಸೊ ನೋಡಿ, ಇವತ್ತಿನಿಂದ ನಾವು ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸು 7:45 ನಿಮಿಷಕ್ಕೆ ಪ್ರತಿದಿನ ಸಾಯಂಕಾಲ ಇರುತ್ತೆ. ಇವತ್ತಿನಿಂದ 3 Okay. ದಿನದವರೆಗೆ ಇದೊಂದು ನಿಮಗೆ ಪ್ರಾಕ್ಟೀಸ್ ಆಗೋ ತರ ನಾವು ಯಾವ ತರ ಕ್ಲಾಸ್ ಮಾಡ್ತೀವಿ, ನಾವು ಯಾವ ರೀತಿಯಾಗಿ ಇದರಲ್ಲಿ ಕ್ವಶನ್ಸ್ ಕೇಳ್ತಿರ್ತೀವಿ, ಯಾವ ತರ ಏನು ಎಲ್ಲವನ್ನ ನಾನು ಇವತ್ತು ನಾಳೆ ನಾಡ್ದು ಹೇಳ್ಕೊಡ್ತಾ ಇದ್ದೀನಿ. ಇದು 3 ದಿನ ಫ್ರೀ ಕ್ಲಾಸ್ ಇರುತ್ತೆ. ಯಾರು ಬೇಕೋ ಅವ್ರು ಜಾಯಿನ್ ಆಗ್ಬಹುದು. ಸೊ ಯಾರು ಪೇಡ್ ಸ್ಟೂಡೆಂಟ್ ಇರ್ತಾರೆ ಅವ್ರು 3 ದಿನ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ ಮೇಡಮ್. ಓಕೆ, Okay, sir. Thank you, sir. ವೆರಿ ಗುಡ್. ಅಂಡ್ ವಾಟ್ ಈಸ್ ಯುವರ್ ಹೈಯೆಸ್ಟ್ ಕ್ವಾಲಿಫಿಕೇಶನ್? MA and B.Ed, sir. MA and B.Ed. Okay. Yes. And right now, are you working anywhere? No, sir. Okay. I have been preparing for competitive exam, sir, Okay. Since since 1 year ago, sir. okay, for 1 year. Okay. Yes. And you are from which place? Gadag district, Gajandragada, sir. Very am good. from. Very good. Very good. Okay. Nice to meet you, ma'am. Nice to meet you. Yes. Now I would like to request Yatish Kumar DS. Yatish Kumar DS. I would like to request Yatish Kumar. Sir. Sir, namaste. Good evening. Good evening. Very good evening, sir. How are you, sir? Yeah, I'm fine, sir. I'm fine. And where are you from? I am from Tumkur district, sir. Very good. So please, can you give me your self-introduction in a brief manner? Okay, sir. Okay. I will very happy to speak to you, sir. Thank you. Because last year I will attend 1:2 verification GPSTR, sir. Oh my God, huh? But unfortunately, point something I will miss the chance, sir. Okay. But I am very happy to speak about you, sir. Thank you. Thank you very And much. now I am working in high school and government junior college, sir. Very good, sir. Very good. Very good. Are you Thank happy you, with sir. are you happy with your workplace and your work and your Yes, students? sir. I am very happy and especially I will very thanks to you, sir. Why? May I know the reason behind? Because I will tell you more and more push to our rural area is Success Academy, sir. Thank you. Very nice application, sir, and you are my inspiration, sir. Thank you, sir. Thank you very And, much. your speaking skill is very high, sir. Thank you. Once again, thank you, Success Academy, sir. Okay. Next time I will definitely I will select in your. Definitely, sir. See, Yes, if you put your 100% effort in a right sir. manner, in a right Okay. direction, definitely you will reach your target. Okay, sir. Thank you, sir. You are And doing, one sir. more thing I would like to advise you, never take any single topic in your hand, thinking about that I should get the job. Just read it for your knowledge purpose. Yes, sir. Yes, sir. Because knowledge is will make you the road to get the success, definitely. Okay, sir. Okay, sir. So then I want to ask you some questions, sir. Sir. Now you are working in one rural place. Rural place, sir. Yes, sir. So what is your problem, sir? I mean, what kind of problems you are facing while teaching English language to those rural students? Especially rural. Can you share 2-3 points? Rural students, majority of the students they can't get vocabulary, lack of vocabulary, sir. Yes, exactly. They can't construct single sentences, say simple sentences. Okay. These are the problems, sir. Okay. Are you helping them to construct the simple sentences day by day? Sir. Day by day we will they will improve, sir. Okay. Anu, are you trying? Are you trying in your teaching? Sir, trying, sir. Okay, but while teaching them to make the simple sentences, what type of problem you are facing? Are they cooperative or not? Are they interesting or not? I can't speak, sir. But see, I'm telling you that you are teaching them how to talk, how to make a simple sentence. Okay, you are teaching them how to make the simple sentence, but what is their problem? What is their what type of problem they are facing to make simple sentences? Fluency, lack of fluency, sir. Okay. That is my problem, sir. And vocabulary, little bit of vocabulary also I am facing, sir. Okay, sir. Thank you very much for sharing your
ideas and views and opinions about your teaching and about Success Academy Jamkhandi. God bless you, sir. Thank you very much. Okay, sir. Thank you, sir. So now I would like to request Shobha I. Patil. Shobha I. Patil. Ma'am, if you want, you can share a few words that I ask you some questions. Shobha I. Patil. ಆಡಿಯೋ ಮೇಲೆ ಟ್ಯಾಪ್ ಮಾಡಿ ಮೇಡಮ್. ಶೋಭಾ ಐ ಪಾಟೀಲ್ ಅವರೇ, ಆಡಿಯೋ ಮೇಲೆ ಟ್ಯಾಪ್ ಮಾಡಬೇಕು. ನೀವೇನಾದ್ರೂ ಆಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಅಲ್ಲಿ ಕ್ಲಾಸಸ್ ನಡೆದಿದೆ, ಯಾವ ತರ ಅಲ್ಲಿ ನಿಮಗೆ ನನ್ನ ಜೊತೆ ಮಾತಾಡ್ಬೇಕಂತ ಗೊತ್ತಾಗುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಆಡಿಯೋ ಅಂತ ಆಪ್ಷನ್ ಇದೆ ನೋಡಿ, ಆ ಆಡಿಯೋ ಮೇಲೆ ಟ್ಯಾಪ್ ಮಾಡಿ. ಓಕೆ ಸರ್. ಗುಡ್ ಈವ್ನಿಂಗ್. ನಮಸ್ತೆ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಡೋಂಟ್ ವರಿ, ಇದು ಮೊದಲನೇ ದಿನ ಆದ. ಯಾವುದೇ ತರ ತಪ್ಪು ಗಿಪ್ಪು ಏನಾದ್ರೂ ಕೂಡ ಇವತ್ತಷ್ಟೇ ಅಲ್ಲ, ಕೊನೆಯ ದಿನದವರೆಗೂ ಕೂಡ ನಾವು ನಿಮ್ ಬಗ್ಗೆ ಯಾವುದೇ ತರ ತಪ್ಪು ತಿಳ್ಕೊತಿರಂಗಿಲ್ಲ. ನೀವು ಯಾವುದೇದ್ರ ಬಗ್ಗೆನೂ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ ಸರ್. ಸೊ ಇವತ್ತು ನಾಳೆ ನಾಡ್ದು 3 ದಿನ ಏನಿರುತ್ತೆ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸು ಫ್ರೀ ಇರುತ್ತೆ. ಪ್ರತಿಯೊಬ್ರು ಜಾಯ್ನ್ ಆಗ್ಬೋದು. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರು ಕೂಡ ಅವ್ರಿಗೂ ಕೂಡ ನೀವು ಹೇಳ್ಕೋಬಹುದು ಆಪ್ ನಲ್ಲಿ ಈ ತರ ಕ್ಲಾಸ್ ಇದೆ ಅಂತ. ಅವರು ಜಾಯ್ನ್ ಆಗಿ ನಮ್ ಕ್ಲಾಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದು. ಮೇಡಮ್ ಅರ್ಥ ಆಯ್ತಾ ರೀ? ಎಸ್. ಓಕೆ. ಸೊ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಮೇಡಮ್? ಮೈ ಕ್ವಾಲಿಫಿಕೇಶನ್ ಈಸ್ BA D.Ed sir. BA and D.Ed. D.Ed. Okay. So now I want to ask you some simple questions. Can you tell me? Yes sir. Yes sir. Okay. So are you working somewhere? Yes sir. I am working in a primary school sir. Very good. Very good. And you are from which place, madam? I am from Belgaum district, Hukkeri Taluk sir. Okay. Very good. Very good. Since which year you have been working in primary school? 10 years sir. No. I am asking you since which year? Since anta bandaga ಯಾವ ವರ್ಷದಿಂದ ನೀವು ಉತ್ತರ ಕೊಡಬೇಕು. ಪ್ಲೀಸ್ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಯಾರು ಸಾರಿ ಹೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಕಲಿತಾ ಇದ್ದೀರಿ. ನಿಮ್ಮನ್ನ ತಿದ್ಲಿಕ್ಕೆ ನಾನು ಇಲ್ಲಿ ಕುಂತಿರೋದು. ನಾನು ಹೇಳುವಂತ ಮಾತಿನಿಂದ ನಿಮ್ಗೆ ಹರ್ಟ್ ಆದ್ರೆ ಆಗ್ಲಿ ಇವತ್ತು, ಬಟ್ ನಾನ್ ನಿಮ್ಮನ್ನ ತಿದ್ಲಿಕ್ಕೆ ಕೂತಿರೋದು. ಅರ್ಥ ಆಯ್ತಾ ರೀ? ಹಾ. ಸೊ ಸಿನ್ಸ್ ಅಂತ I have been working since 10 years. ನೋ. ಹಾ, ವೆರಿ ಗುಡ್. ಅಂದ್ರೆ ಇಲ್ಲಿ ಫಾರ್ 10 years ಬರಬೇಕು. ಸಿನ್ಸ್ ಅಂತ ಬಂದಾಗ ಯಾವ ವರ್ಷದಿಂದ ನೀವು ಪ್ರಾರಂಭ ಮಾಡಿರಾ ಅದನ್ನ ಹೇಳಬೇಕು. ಯಾವ ವರ್ಷದಿಂದ ಪ್ರಾರಂಭ ಮಾಡಿದಿರಾ? I have been working for 10 years. Since for 10 years. For 10 years since 2014. Okay. ಅರ್ಥ ಆಯ್ತಾ ರೀ? Yes sir. Okay. Are you married or unmarried, madam? I am married sir. Okay. What is your husband? ಅಂದ್ರೆ ನಿಮ್ಮ husband ಅವ್ರು ಏನ್ ಮಾಡ್ತಾರೆ? Is My he husband, farmer or is he farmer sir. businessman or Working is he agriculture. he is a farmer? Farmer. Okay, it means backbone of the whole country. Very good. We have to proud to say that he is a farmer and he is the backbone of the whole country. Okay. Thank you sir. Okay. And how many children do you have? I have no children. Okay, madam. Okay. And what is your aim, madam? If for example, if any student asks you, what is your aim? Please tell me, what is your aim? I want to be a teacher, sir. You want to But become I am working you want to become a government teacher. government teacher, but I already sufficient in my working. Very good, huh? But my aim and my husband aim is I want to be a government job, sir. Very good, madam. Definitely. See, the more you try, the more you become perfect. The more you do something better, the more you become perfect in any goal. Definitely. Yes, sir. I am your GPSTR paid class student, sir. Very good, madam. Very good. See, ನಿಮಗೂ ಕೂಡ ಪ್ರತಿ ವಾರ ರವಿವಾರದಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ಅದು ಒಂದೇ ದಿನ ಇರುತ್ತೆ. ನಿಮಗೆ ಸರ್ ನಾನು ನಿಮ್ ಜೊತೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಕಂಪ್ಲೀಟ್ ಕಲಿಬೇಕಂತೇನಂತಂದ್ರೆ ನೀವು ಬ್ಯಾಚ್ ಅನ್ನ ಜಾಯಿನ್ ಆಗ್ಬೋದು ಮೇಡಮ್. ಓಕೆ ಮೇಡಮ್. ಹಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ for sharing your ideas regarding the aim and your life and everything. Okay. Yes. So now I would like to request
Mumtaz. Mumtaz, just put accept your audio. ನಿಮ್ಮ ಆಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ನೀವು ನನ್ನ ಜೊತೆ ಮಾತಾಡಬಹುದು. ಮಮತಾಜ್ ಮೇಡಮ್. ಮಮತಾಜ್. ಎಸ್, ನೋಡಿ ನಾನು ನಿಮಗೆ ಯಾವಾಗ ಪರ್ಮಿಷನ್ ಕೊಡ್ತೀನಲ್ಲ ಅವಾಗ ಅನ್ಮ್ಯೂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ನಾನು ಯಾವಾಗ ನಿಮಗೆ ಪರ್ಮಿಷನ್ ಕೊಡ್ತೀನೋ ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಓಕೆ ಸರ್. ಎಸ್, ಮಮತಾಜ್ ಅವರೇ, ನಾನು ನಿಮಗೆ ಪರ್ಮಿಷನ್ ಕೊಟ್ಟ ಮೇಲೆ ಅಲ್ಲಿ ಅನ್ಮ್ಯೂಟ್ ಅಂತ ನಿಮ್ ಸ್ಕ್ರೀನ್ ಮೇಲೆ ಬಂದಿರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಎಸ್, ಓಕೆ. ಸೊ ನೌ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸುನಿತಾ MB. ಸುನಿತಾ MB. ಸುನಿತಾ MB ಅನ್ಮ್ಯೂಟ್ ಮಾಡಿ. ಸುನಿತಾ MB ಅವರೇ, ನೀವು ಸ್ವಲ್ಪ ಸೈಲೆಂಟ್ ಇರೋ ಜಾಗದಲ್ಲಿ ಬರಬೇಕು. ನಿಮ್ ಪಕ್ಕದಲ್ಲಿ ಅದು ತುಂಬಾ ನಾಯ್ಸ್ ಇದೆ. ಸುನಿತಾ MB. ಎಸ್, ಸುನಿತಾ MB ಅವರು ಮೇ ಬಿ. ಓಕೆ, ಸುನಿತಾ MB ಅವರೇ ಮಾತಾಡ್ಬೋದಾ? ಓಕೆ, ಸುನಿತಾ MB ಇಲ್ಲ. ಸೊ ಗಾಯತ್ರಿ ಡಿ ಗೌಡ. ಹಲೋ ಸರ್. ಗಾಯತ್ರಿ ಡಿ ಗೌಡ, ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಸರ್ ಇದು ಸರ್ ಎಷ್ಟು ಮಂತ್ ಇರುತ್ತೆ ಸರ್? ನಾನು ಈಗಷ್ಟೇ ಜಸ್ಟ್ ಲೈವಿಗೆ ಬಂದೆ, ನಂಗೆ ಹಂಗ ಗೊತ್ತಿಲ್ಲ. ಓಕೆ ಓಕೆ, ಡೋಂಟ್ ವರಿ. ಸಿ ಮ್ಯಾಮ್, ಇವತ್ತಿನಿಂದ 3 ದಿನದವರೆಗೆ ನಿಮ್ಗೆ ಇದು ಫ್ರೀ ಕ್ಲಾಸ್ ಇರುತ್ತೆ, ಸ್ಪೋಕನ್ ಇಂಗ್ಲಿಷ್. ಸರ್ ಇವತ್ತಿನಿಂದ 3 ದಿನದಲ್ಲಿ ನಿಮ್ಗೆ ಇದು ಇಂಟ್ರೆಸ್ಟ್ ಇದ್ರೆ, ಇಷ್ಟ ಆದ್ರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ದ ಸಬ್ಸ್ಕ್ರಿಪ್ಷನ್ ಫಾರ್ ದಿಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಸರ್ ಇದು ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತಾ ಸರ್? ಎರಡೂ ಇರುತ್ತೆ ಮೇಡಮ್, ಎರಡೂ ಇರುತ್ತೆ. ರೆಕಾರ್ಡ್ ಈಗ ಸದ್ಯ ನೋಡಿ, ನಾನೀಗ ಸದ್ಯ ನಿಮ್ಗೆ ಇಲ್ಲಿ ಕ್ಲಾಸ್ ಅನ್ನ ತಗೋತಾ ಇದ್ದೇನೆ. ಓಕೆ, ನೀವು ಎಕ್ಸಾಂಪಲ್ ಪ್ರತಿದಿನ ಸಾಯಂಕಾಲ ಆಗದೆ ಇದ್ರು ಕೂಡ ವಾರದಲ್ಲಿ 4 ದಿನ ನಾನು ಇದನ್ನ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ತಗೊಂಡಿರ್ತೇನೆ. ನಿಮಗೆ ಇದು ವ್ಯಾಲಿಡಿಟಿ 5 ಮಂತ್ಸ್ ವರೆಗೆ ಇರುತ್ತೆ. 5 ಮಂತ್ಸ್ ವರೆಗೆ ವ್ಯಾಲಿಡಿಟಿ ಇರುತ್ತೆ. ಅದ್ರ ಜೊತೆ ಪ್ರತಿ ವಾರ 4 ಕ್ಲಾಸ್ ಅನ್ನ ನಾನು ಇರ್ತೀನಿ. ಸೊ 4 ಕ್ಲಾಸ್ಗಳು 7 ಆಗಿ 45 ನಿಮಿಷಕ್ಕೆ ಸಾಯಂಕಾಲ ಇರುತ್ತೆ. ನೀವೇನಾದ್ರೂ ಈ ಲೈವ್ ಕ್ಲಾಸ್ ಅನ್ನ ನೋಡ್ಲಿಕ್ಕೆ ಆಗದೆ ಇದ್ರೆ ನೀವು ಆಮೇಲೆ ಇದನ್ನ ರೆಕಾರ್ಡೆಡ್ ಅನ್ನ ಪಡಿತೀರಾ ಮೇಡಮ್. ಸರ್ ಎಷ್ಟು ಅವರ್ ಮಾಡ್ತೀರಾ ಮೇಡಮ್? ಇದು ಹೆಂಗಿರುತ್ತೆ ಅಂತಂದ್ರೆ, ಇಲ್ಲಿ ನಮ್ಮಲ್ಲಿ ಎಷ್ಟು ಜನ ಜಾಯಿನ್ ಆಗಿರ್ತಾರೋ ಅವ್ರೆಲ್ಲರಿಗೂ ಆಕ್ಟಿವಿಟಿಯನ್ನ ಕೊಡ್ತಾ ಹೋಗ್ತಿರ್ತೀವಿ. ಹಾರ್ಡ್ಲಿ 1 ಅವರ್ ತಗೋತೀವಿ, ಇಲ್ಲ 1 ಅವರ್ ಆದ್ಮೇಲೆ ಒಂದು 10 ಮಿನಿಟ್ಸ್. ಅದಕ್ಕಿಂತ ಜಾಸ್ತಿ ತಗೊಳ್ಳಿಕ್ಕಂತೂ ಬರಲ್ಲ. ಓಕೆ ಸರ್, ರೆಕಾರ್ಡೆಡ್ 5 ಮಂತ್ ಇರುತ್ತೆ ಸರ್? ಹಾ, ರೆಕಾರ್ಡೆಡ್ 5 ಮಂತ್ ಇರುತ್ತೆ ನಿಮಗೆ. ಈಗ ಸದ್ಯ ನೋಡಿ, ಈ ಕ್ಲಾಸ್ ಮುಗಿದ ಮೇಲೆನೆ ಒಂದು ಗಂಟೆ ಅಥವಾ 2 ಗಂಟೆ ಆದ್ಮೇಲೆ ಇದು ರೆಕಾರ್ಡೆಡ್ ಆಗಿ ಅಲ್ಲಿ ಒಂದು ಫೋಲ್ಡರ್ ನಲ್ಲಿ ಸೇವ್ ಆಗಿರುತ್ತೆ. ಸರ್ ಅಂದ್ರೆ ನೀವು ರೆಕಾರ್ಡ್ ಕ್ಲಾಸ್ 3 ಮಂತ್ಸ್ ಅಷ್ಟೇ ಅಲ್ಲ ಸರ್? ಲೈವ್ ಕ್ಲಾಸ್ 3 ಮಂತ್ಸ್, ರೆಕಾರ್ಡೆಡ್ 5 ಮಂತ್? No. See, I'll tell you, the whole 5 months I'm taking the live classes. ಓಕೆ ಸರ್. See, ಬೇರೆದವ್ರು ಏನಂತಾರೆ, ನಿಮಗೆ 3 ಮಂತ್ಸ್ ಕ್ಲಾಸ್ ತಗೋತೀವಿ, 2 ಮಂತ್ಸ್ ರೆಕಾರ್ಡೆಡ್ ನೀವು ನೋಡ್ಕೋಬಹುದು ಅಂತ ಹಿಂಗ ಅಂತಾರೆ. ನಮ್ಮಲ್ಲಿ ಹಂಗಿಲ್ಲ. ನಾನ್ ನಿಮ್ಗೆ 10 ವರ್ಷ ಕ್ಲಾಸ್ ತಗೊಂಡ್ರು ಇಂಗ್ಲಿಷ್ ಹಂಗೆ ದಿನಕ್ ದಿನ ಹುಟ್ಟತಾನೆ ಇರುತ್ತೆ ಅದು. ದಟ್ ಈಸ್ ರಾಂಗ್. ಆಕ್ಚುಲಿ ಇವೆಲ್ಲ ಏನ್ 3 ತಿಂಗಳು 4 ತಿಂಗಳತ್ತ ಮಾಡ್ತಾ ಇದಾರಲ್ಲ, ಇದೆಲ್ಲ ಸುಳ್ಳು. 15 ವರ್ಷ ಕಲ್ತಿಲ್ಲ ಅಂದ್ಮೇಲೆ ನಾನ್ 4 ತಿಂಗಳಲ್ಲೇ ಕಲಿಸ್ತೇನೆ ಅಂತ ಅದೆಂತ ಗ್ಯಾರಂಟಿ? ಹೌದು ಸರ್. ಅದೆಲ್ಲ ಸುಳ್ಳಮ್ಮ ಅದೆಲ್ಲ. ಆಕ್ಚುಲಿ ಸುಮ್ನೆ ಎಲ್ಲಾರು ಹಂಗ್ ಮಾಡ್ತಾ ಇದಾರೆ ಅಂತ ನಾನು ಹಂಗ 5 ತಿಂಗಳತ್ತ ಹೇಳ್ತಾ ಇದ್ದೇನೆ ನಿಂಗೆ. ನೀನ್ ಕೌಶಲ್ಯದಿಂದ ಕೂಡಿದ್ರೆ ನನ್ನಿಂದ ನೀನ್ 1 ದಿನದಲ್ಲಿ ಕಲ್ಕೊಂಡ್ ಹೋಗ್ಬೋದು. ಒಂದು ವಿದ್ಯಾರ್ಥಿ ಅಂತಲ್ಲಿ ಆ ಕೌಶಲ್ಯನೇ ಇಲ್ಲ ಅಂತಂದ್ರೆ ನನ್ ಜೊತೆ ಆತ ನನ್ ಮನೆಯಲ್ಲೇನೆ ನನ್ ಜೊತೆ 10 ವರ್ಷ ಇದ್ರು ಕಲಿಯೋದಿಲ್ಲ. ಸೊ ಒಟ್ಟಾರೆ ಕಲಿಬೇಕು ಅನ್ನುವಂತ ಹುಮ್ಮಸ ಇರಬೇಕು. ನಾನು ಹೇಳ್ಕೊಟ್ಟಿರುವಂತದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅವಕಾಶಗಳನ್ನ ಬಂದಾಗ ಅಲ್ಲಿ ಇಂಗ್ಲಿಷ್ ನಲ್ಲಿನೇ ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆ ವಿದ್ಯಾರ್ಥಿ ನನ್ನಿಂದ 5 ತಿಂಗಳಲ್ಲ 5 ದಿನದಲ್ಲೂ ಇಂಗ್ಲಿಷ್ ಕಲಿತಾನೆ. ತಿಳಿತಾರಿ? ಮೊದಲು ನಮ್ಮಲ್ಲಿ ಆದರ್ಶಗಳನ್ನ ಇಟ್ಕೊಂಡು ಕಾಯಕವನ್ನ ಮಾಡಿದ್ರೆ ಕಾರ್ಯ ಮೋಕ್ಷ ಗ್ಯಾರಂಟಿ ಆಗೇ ಆಗತ್ತೆ. ಜಸ್ಟ್ ನಾವು ಏನೋ ಒಂದು ದುಡ್ಡು ಕೊಟ್ಟಿದ್ದೀವಿ, ಕ್ಲಾಸಿಗೆ ಜಾಯ್ನ್ ಆಗೋಣ. ನೋ, ಇಟ್ಸ್ ನಾಟ್ ಪಾಸಿಬಲ್. ನಾನೀಗ ಸದ್ಯ
ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ, ನಾನು ನಿಮ್ ಮುಂದೆ ಕ್ಲಾಸ್ ತಗೋತಾ ಇದ್ದೀನಿ ಅಂತಂದ್ರೆ ನನಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ನಾನು ಮಾಡ್ತಾ ಇಲ್ಲ. ನಾನು ನನ್ನ ಜೀವನದಲ್ಲಿ ಇದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತ ಪ್ರಾಕ್ಟಿಕಲಿ ನಾನು ಉಪಯೋಗ ಮಾಡಿದ್ದಕ್ಕೆ ನಾನು ನಿಮ್ಗೆ ಪ್ರಾಕ್ಟಿಕಲ್ ನಾಲೆಜ್ ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೆ. ಹೌದು ಸರ್. ಇಲ್ಲಾದ್ರೆ ಒಂದು ಬೋರ್ಡ್ ಮೇಲೆ ನಿಂತ್ಕೊಂಡು ಆಯ್ ಅಂದ್ರೆ ಆಮು, ಈ ಅಂದ್ರೆ ಈಸ್ ಅಂತ ಬೋರ್ಡ್ ಮೇಲೆ ನಿಂತು ಬರೀಲಿಕ್ಕಟ್ಟೆ ಬರ್ತದ ನನಗೆ. ಸೊ ಅದಕ್ಕೆ 5 ತಿಂಗಳ ಕೋರ್ಸ್ ಇರುತ್ತೆ. ನೀವು 5 ತಿಂಗಳು ನನ್ನ ಜೊತೆ ಈ ತರ ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮಗೆ ವರ್ಕ್ ಕೊಡ್ತೀನಿ, ಅದನ್ನ ವರ್ಕ್ ಮಾಡಬೇಕು. ಕೆಲವೊಂದ್ಸಲ ನಿಮಗೆ ಆಡಿಯೋ ಕಳಿಸಂತ ಹೇಳ್ತೀನಿ, ವಿಡಿಯೋ ಕಳಿಸಂತ ಹೇಳ್ತೀನಿ. ನಿಮ್ಗೆ ವಿಡಿಯೋ ಆದ್ರೆ ವಿಡಿಯೋ ಕಳಿಸ್ಬೋದು, ಇಲ್ಲ ಅಂದ್ರೆ ನೀವು ಅಟ್ಲೀಸ್ಟ್ ಆಡಿಯೋ ಆದ್ರೂ ಕಳಿಸ್ಬೋದು. ಆ ಆಡಿಯೋನ ನಾವು ಯೂಟ್ಯೂಬ್ ದಲ್ಲಿ ಹಾಕ್ತಾ ಇರ್ತೀವಿ. ನಾನು ನಿಮ್ಗೊಂದು ಚಿಕ್ಕ ಚಿಕ್ಕ ಟಾಪಿಕ್ ಅನ್ನ ಕೊಟ್ಟಿರ್ತೀನಿ, ಆ ಟಾಪಿಕ್ ಮೇಲೆ ನೀವೊಂದು ಸೆಮಿನಾರ್ ಮಾಡಿ ನಂಗೆ ಕಳಿಸ್ಬೇಕು. ಹಾ ಸರಿ ಸರ್. ಆ ಸೆಮಿನಾರು ಸರಿಯಾಗಿದ್ದಿಲ್ಲ ಅಂದ್ರೆ ನಾನು ರಿಜೆಕ್ಟ್ ಮಾಡ್ತೀನಿ, ಮತ್ತೆ ಅದೇ ಟಾಪಿಕ್ ಮೇಲೆ ಸೆಮಿನಾರ್ ಮಾಡಿಸ್ತೀನಿ. ನೀವು ಎಲ್ಲಿವರೆಗೆ ಆ ಟಾಪಿಕ್ ಅನ್ನ ಪರ್ಫೆಕ್ಟ್ ಮಾಡೋದಿಲ್ವೋ ಅಲ್ಲಿವರೆಗೆ ಅದನ್ನ ನಾನು ಯೂಟ್ಯೂಬ್ ದಲ್ಲಿ ಹಾಕುದಿಲ್ಲ. ಹೌದು ಸರ್. ಸೊ ಆ ರೀತಿಯಾಗಿ ನಿಮ್ಮನ್ನ ಟ್ರೈನ್ ಮಾಡಿ, ಐದರ್ ಯು ಆರ್ ಅ ಟೀಚರ್ ಆರ್ ಎ ಸ್ಟೂಡೆಂಟ್ ಆರ್ ಎ ಹೌಸ್ ವೈಫ್ ಆರ್ ಎ ಫ್ರೆಂಡ್ ಆರ್ ಎ ಡಾಟರ್ ಆರ್ ವಾಟ್ ಎವರ್ ಯು ಆರ್, ಪ್ರತಿಯೊಂದು ಸ್ಥಾನದಲ್ಲಿನೂ ನಿನಗೆ ಇಂಗ್ಲಿಷ್ ಏನ್ ಬೇಕೋ ಅದನ್ನ ನಾನು ಕೊಡ್ಲಿಕ್ಕೆ ಪ್ರಯತ್ನ ಕೊಡ್ತೀನಿ ಮೇಡಮ್. ಅರ್ಥ ಆಯ್ತರಿ? ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕ್ಲಾಸಸ್. ಅಂಡ್ ನೀವು ನನ್ನಲ್ಲಿ ಪೇಡ್ ಸ್ಟೂಡೆಂಟ್ ಇದ್ದೀರಾ ಇಲ್ವಾ? ಸರ್ ಇದೀನಿ ಸರ್. ಇದೀರಾ? ಯಾವ ಕೋರ್ಸ್ ತಗೊಂಡಿದ್ದೀರಾ ನಮ್ಮಲ್ಲಿ? ಸರ್ ನಾನು ಬಿಫೋರ್ ಯಾವ್ದು ತಗೊಂಡಿರ್ಲಿಲ್ಲ ಸರ್, ಈಗ ತಗೋತೀನಿ ಅದಕ್ಕೆ ಸರ್. ಓಕೆ. ಇಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಸರ್ ತಾನೇ. ಅಂದ್ರೆ ನಂಗೊಬ್ರು ನಿಮ್ ಸ್ಟೂಡೆಂಟ್ಸ್ ಸಜೆಸ್ಟ್ ಮಾಡಿದ್ರು, Okay. ಸರ್ ಇದಾರೆ ತುಂಬಾ ಚೆನ್ನಾಗ್ ಮಾಡ್ತಾರೆ ಹಾ. ಅಂತ ಹೇಳಿದ್ರು ಸರ್. ಹಂಗಾಗಿ ನಾನು ವೇಟ್ ಮಾಡ್ತಿದ್ದೆ ಸರ್. ಪೂಜಾರಿ, ಅದು ರಮೇಶ್ ಪೂಜಾರಿ ಸರ್ ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಿದ್ರು ಸರ್. ನಿಮ್ಮಲ್ಲಿ ಕ್ಲಾಸ್ ತಗೊಂಡಿದಾರಂತೆ, ನಂದಿನಿ ಅಂತ, ಮೋಸ್ಟ್ಲಿ ಎಸ್ ಗೊತ್ತಿರ್ಬೋದು ಎಸ್ ಸರ್ ಎಸ್ ನಿಮ್ಗೆ. ಎಸ್ ಹೌದೌದು, ಗೊತ್ತಿದೆ ಗೊತ್ತಿದೆ. ಸರ್ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು. ಹಂಗಾಗಿ Okay. ನಾನು ಇದು ಆಪ್ ಡೌನ್ಲೋಡ್ ಮಾಡ್ಕೊಂಡು ಒಂದ್ 3 to 4 months ಆಗಿತ್ತು Okay. ಸರ್. ನಾನು ಲೈವ್ ಕ್ಲಾಸಿಗೋಸ್ಕರ ವೇಟ್ ಮಾಡ್ತಿದ್ದೆ ಸರ್. ನಂಗೆ ಸರ್ ನಾನು ಹೌಸ್ ವೈಫ್ ಇದ್ದೀನಿ ಸರ್. ಹಂಗಾಗಿ ಸರ್ ನನಗೆ ರೆಕಾರ್ಡೆಡ್ ಎಲ್ಲ ನೋಡಕ್ಕೆಲ್ಲ ಸರ್ ಅಷ್ಟು ಟೈಮ್ ಸಿಗಲ್ಲ. ಲೈವ್ ಆದ್ರೆ ಅಟ್ಲೀಸ್ಟ್ 1 hour ಅಲ್ವಾ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಿದ್ದೆ. ಎಸ್ ಎಸ್. ಈಗ ಸರ್ ಈಗ ಸ್ಟಾರ್ಟ್ ಮಾಡಿದೀರಾ? ನೀವು ಅಂದಿರೋ ಮಾತಿಗೆ ಒಂದು ನಾನು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಹಾ ಈಗ ಸರ್. ನೋಡಿ, ನಾನ್ ನಿಮ್ ಹೆಸರು ಗಾಯತ್ರಿ ಅಂತ ಇದೆ, ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಹಾ ನಾನ್ ಸರ್. ನಿಮ್ದು ಏನೋ ಒಂದು ಡೌಟ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು 10 ನಿಮಿಷ ಟೈಮ್ ತಗೊಂಡೆ ಅಂತ ತಿಳ್ಕೊಳ್ಳಿ. ಹಾ ಸರ್. ಅಲ್ಲೇ ನಿಮ್ ಪಕ್ಕದಲ್ಲಿ ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ, ಮಯೂರಿ ಅಂತ ಸ್ಟೂಡೆಂಟ್ ಇದ್ದಾರೆ. ಹಾ ನೀವು ನನಗೆ ಒಂದು ಯಾವ್ದೋ ಒಂದು ಟಾಪಿಕ್ ಮೇಲೆ ಕ್ವಶನ್ ಕೇಳ್ತೀರಾ, ಎಕ್ಸಾಂಪಲ್ ನೌನ್ ಅಂತ. ನಾನು ನಿಮ್ಮ ನೌನ್ ಎಂಬ ಟಾಪಿಕ್ ಗೆ ಎಕ್ಸ್ಪ್ಲನೇಷನ್ ಕೊಡುವಂತ ಸಂದರ್ಭದಲ್ಲಿ ಮಯೂರಿ ಅನ್ನುವಂತ ಸ್ಟೂಡೆಂಟ್ ಅವ್ರಿಗೆ ನೌನ್ ಬಗ್ಗೆ ಟಾಪಿಕ್ ಎಲ್ಲಾ ಗೊತ್ತಿದೆ. ಬಟ್ ಆದ್ರೂ ಕೂಡ ಮಯೂರಿಗೆ ಸದ್ಯ ನನ್ನ ಹತ್ರ ನಾನು ಹೇಳ್ತಾ ಇರುವಂತ ನಿಮಗ್ ಸಜೆಷನ್ ಅವ್ರು ಅದನ್ನ ಕೇಳಲೇಬೇಕು. ಇದು ಲೈವ್ ಕ್ಲಾಸ್ ಇದ್ದಾಗ. ಇದೇ ರೆಕಾರ್ಡೆಡ್ ಕ್ಲಾಸ್ ಇದ್ರೆ ಏನ್ ಮಾಡ್ಬೋದು ಗೊತ್ತಾ ಮಯೂರಿ ಅವರು? ಅವ್ರಿಗೆ ನೌನ್ ಬಗ್ಗೆ ಗೊತ್ತಿದೆ ಅಂದ್ರೆ ಇದನ್ನೆಲ್ಲಾನು ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಅಂದ್ರೆ ಇದ್ರ ಅರ್ಥ ಇಲ್ಲಿ ಮಯೂರಿ ಅವರು ತಮ್ಮ ಟೈಮ್ ಅನ್ನ ಉಳಿಸ್ಕೋಬಹುದು. ಅಂದ್ರೆ ಇದ್ರ ಅರ್ಥ ಇಂಡೈರೆಕ್ಟ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ಲೈವ್ ಕ್ಲಾಸ್ ಇದ್ರೆ ನಿಮ್ ಟೈಮ್ ಅನ್ನ ಸೇವ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ನಾನು ಏನೇ ಮಾತಾಡಿದ್ರು ಎಲ್ಲಾ ಮಾತಿನಲ್ಲಿನೂ ನೀವು ನನ್ನ ಜೊತೆ ಕೇಳ್ತಾನೆ ಇರ್ಬೇಕು, ನನ್ನ ಜೊತೆನೆ ಬೆರಿತಾನೆ ಇರ್ಬೇಕು. ಸರ್ ಆಕ್ಚುಲಿ ಲೈವೇ ಒಳ್ಳೇದು ಸರ್ ರೆಕಾರ್ಡ್. ಇಲ್ಲ ಇಲ್ಲ, ನೀವು ಹೇಳೋದು ಕರೆಕ್ಟ್, ನಿಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕಡೆ. ಬಟ್ ನನ್ನ ಹತ್ರ ಮೊನ್ನೆ GPSTR 280ಕ್ಕಿಂತ ಹೆಚ್ಚು ಜನ ಅಪಾಯಿಂಟ್ ಏನಾಗಿದ್ದಾರೋ ಅವ್ರು ಯಾರೂ ಕೂಡ ಲೈವ್ ಕ್ಲಾಸ್ ನೋಡೋರು ಅಲ್ಲ. ಅವರೆಲ್ಲ ರೆಕಾರ್ಡೆಡ್ ನೋಡ್ತಿದ್ರು. ಯಾಕಂತಂದ್ರೆ ನಾನು ಒಂದು ಕ್ಲಾಸ್ ದಲ್ಲಿ 40 ನಿಮಿಷ ತಗೊಂಡಿದ್ನಂದ್ರೆ ಒಂದು ಕಂಟೆಂಟ್ ಹೇಳ್ಕೊಟ್ಟಿದ್ದು 20 ನಿಮಿಷ ಇರುತ್ತೆ. ಒಂದ್ 20 ನಿಮಿಷ ಏನಿರುತ್ತೆ, ಜಾಸ್ತಿ ಮಾತಾಡಿದಿರುತ್ತೆ ಏನಾದ್ರು ಬೇರೆ ಬೇರೆ ವಿಷಯಗಳನ್ನ. ಅವಾಗ ನಿಮಗ್ ಬರೋ ವಿಷಯಗಳನ್ನ ನೀವು ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಹಂಗೆ ರೆಕಾರ್ಡೆಡ್ ನಲ್ಲಿನೂ ಕೆಲವು ಉಪಯೋಗಗಳಿದಾವೆ, ಲೈವ್ ಕ್ಲಾಸ್ ನಲ್ಲಿನೂ ಕೂಡ ಕೆಲವು ಉಪಯೋಗಗಳಿದಾವೆ. ಓಕೆ ಮೇಡಮ್? ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಜಾಯಿನ್ ಆಗ್ಬೋದು. ಈಗ 3 ದಿನ ನಿಮ್ಗೆಲ್ಲರಿಗೂ ಫ್ರೀ ಕ್ಲಾಸ್ ಇರುತ್ತೆ ಇದು. ಓಕೆ? ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್, ವೆಲ್ಕಮ್. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಮಯೂರಿ ಸನ್ಮುಖ್ ಅವರೇ. ಎಸ್, ಮಯೂರಿ ಸನ್ಮುಖ್ ಅವರೇ, ನಿಮ್ಮ ಮೊಬೈಲ್ ಮೇಲೆ ಅನ್ಮ್ಯೂಟ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್ ಮಯೂರಿ ಮ್ಯಾಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸೊ ಮಯೂರಿ ಆದ್ಮೇಲೆ ಮಮತಾಜ್. ಎಸ್, ಯಾರಿಗೆ ಸಾಧ್ಯ ಇದೇನೋ ಅವರು
ಮೈಕ್ ಮೇಲೆ ಟ್ಯಾಪ್ ಮಾಡಿ ಅಥವಾ ಆಡಿಯೋ ಮೇಲೆ ಟ್ಯಾಪ್ ಮಾಡಿ ಮಾತಾಡಬಹುದು. ವಿಶ್ವ ಸರ್, ಸ್ಕ್ರೀನ್ ಮೇಲೆ ಅನ್ಮ್ಯೂಟ್ ಅಂತ ಬಂದಿರುತ್ತೆ ನೋಡಿ. ಸರ್ ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಸರ್ ವಿಶ್ವ ಅವರೇ, ನಮಸ್ತೆ ಸರ್. ನಮಸ್ತೆ ಸರ್. ಯಾವರು ಸರ್ ನಿಮ್ದು? ಸರ್ ನಮ್ದು ಬಳ್ಳಾರಿ ಸರ್. ಬಳ್ಳಾರಿ ಸರ್. ಓಕೆ. ಸೊ ಆರ್ ಯು ಪೇಡ್ ಸ್ಟೂಡೆಂಟ್ ಸರ್? ಎಸ್ ಸರ್, GPA ಸ್ಟಾರ್. GPA ಸ್ಟಾರ್ ತಗೊಂಡಿದ್ದೀರಾ? ಹಾಂ ಸರ್. ಥ್ಯಾಂಕ್ ಯು ಸರ್. ಸರ್ GPA ಸ್ಟಾರ್ ಯಾರ್ಯಾರು ತಗೊಂಡಿದ್ದೀರಾ ಅವರಿಗೆ ಪ್ರತಿ ರವಿವಾರ ದಿನ, ಕೇವಲ ಸಂಡೇ ದಿನ ಮಾತ್ರ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ದಟ್ ಈಸ್ ಜಸ್ಟ್ ಓರಲ್ ಡ್ರಿಲ್. ನಿಮಗೆ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾದಂತ ಡ್ರಿಲ್ ಅನ್ನ ಮಾಡಿಸ್ತೀವಿ. ನೀವೇನಾದ್ರೂ ಕಂಪ್ಲೀಟ್ ಆಗಿ ಸ್ಪೋಕನ್ ಇಂಗ್ಲಿಷ್ ತಗೋಬೇಕಾದ್ರೆ ಈ ಕೋರ್ಸ್ ಅನ್ನು ಜಾಯಿನ್ ಆಗಬಹುದು. ದಟ್ ಈಸ್ ಯುವರ್ ಇಂಟ್ರೆಸ್ಟ್. ಓಕೆ. ಹಾ. ಸೊ ದೆನ್ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಸರ್? MA B.Ed sir. MA B.Ed. Okay. So are you preparing for NET set exam? Yes sir. Very good. Very good. So then are you working somewhere nearby your village or any your native place? No sir. Okay. Then completely you are preparing for your exam. Yes sir. So then Success Academy Jamkandidalli join ಆದ್ಮೇಲೆ what kind of benefits you are getting? ಸರ್ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಫಸ್ಟ್ ನನಗೆ ಗ್ರಾಮರ್ ಅಂದ್ರೆ ಏನು ಗೊತ್ತಾಗಲ್ಲ ಸರ್. ಡಿಗ್ರಿ ಮುಗಿಸ್ಕೊಂಡ್ರು ಕೂಡ ಓಕೆ ಗ್ರಾಮರ್ ಬಗ್ಗೆ ಕರೆಕ್ಟ್ ಎಲ್ಲ ಹಿಡಿತ ಬಂದಿದ್ದೀನಿ ಸರ್. ಇವಾಗೆಲ್ಲ ಪ್ರತಿಯೊಂದು ಗ್ರಾಮರ್ ಯಾವ ತರ ತಿಳ್ಕೊಂಡಿದ್ದೀನಿ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀನಿ ಸರ್. ಇವೆಲ್ಲ ನಿಮ್ ಕ್ಲಾಸು ನೌನ್ ಮೇ 50 ಕ್ಲಾಸ್ ಅಂದ್ರೆ ನಾವು ಏನು ಅನ್ಕೊಂಡಿದ್ದೀನಿ ಸರ್. ನೌನ್ ಮೇ 50 ಕ್ಲಾಸ್ ಅದ್ರ ವ್ಯಾಲ್ಯೂ ಏನಂತ ಇವಾಗ ಗೊತ್ತಾಗತ್ತೆ ಸರ್ ಎಲ್ಲ ಕ್ಲಾಸ್ ಹೇಳಿದ್ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಗೆ ಈಗ ಕಾನ್ಫಿಡೆನ್ಸ್ ಬಂದಿದ್ದೇನಾ? ಆರ್ ಯು ಹ್ಯಾಪಿ ವಿತ್ ದ ರೈಟಿಂಗ್ ಸ್ಕಿಲ್? ನಿನ್ ಮೇಲೆ ನಾನು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸ್ಕಿಲ್ ಗಳನ್ನ ನಾನೀಗ ಸದ್ಯ ನೋಡ್ತಾ ಇದ್ದೀರಾ. ಬೇಸಿಕ್ ಲೆವೆಲ್, ಅಡ್ವಾನ್ಸ್ ಲೆವೆಲ್, ಡೆವಲಪ್ಮೆಂಟ್ ಲೆವೆಲ್ ಅಂತ ನಾನು ಮಾಡ್ತಾ ಇದ್ದೇನೆ. ಇವಾಗ ಸರ್ ಇದು ಬೇಸಿಕ್ ಲೆವೆಲ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇನ್ನ ಎಲ್ಲ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಇದು ಕಂಪ್ಲೀಟ್ ಮಾಡಿದ್ದೀನಿ ಸರ್ ಇವಾಗ. ವೆರಿ ಗುಡ್. ಈಗ ಡಿಸ್ಕ್ರಿಪ್ಟಿವ್ ಬಗ್ಗೆ ನೀವು ರೈಟಿಂಗ್ ಸ್ಕಿಲ್ ನಲ್ಲಿ ಹೋದ್ಮೇಲೆ ನಿಮ್ಗೆ ಏನಾದ್ರೂ ಕಾನ್ಫಿಡೆನ್ಸ್ ಬಂದಿದೆನಾ ಮೊದ್ಲಿನ್ಕಿಂತ? ಹಾ ಸರ್, ಇವಾಗ ಸ್ಟಾರ್ಟ್ ಮಾಡಿ ಸರ್, ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ಪ್ರಾಕ್ಟೀಸ್ ಮಾಡಿ, ಇದೇ ರೀತಿಯಾಗಿ ಒಳ್ಳೇದಾಗತ್ತೆ. ಸೊ ಇದು ಕೂಡ ಸ್ಪೋಕನ್ ಇಂಗ್ಲಿಷ್ ನಿಮ್ಗೆ ಯೂಸ್ ಆಗುತ್ತೆ. ಇಫ್ ಯು ಆರ್ ಹ್ಯಾಪಿ ವಿತ್ ದ ಸಕ್ಸಸ್ ಅಕಾಡೆಮಿ ಜಮಖಂಡಿ, ನಿಮ್ಗೆ ಏನಾದ್ರು ಸ್ಪೋಕನ್ ಇಂಗ್ಲಿಷ್ ಕೂಡ ಕಲಿಬೇಕು ಅನ್ನೋದಿರ್ತಾರೆ, ಈ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಎಸ್, ನೌ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಪದ್ಮಾವತಿ ಉಪಾಧ್ಯ. ಪದ್ಮಾವತಿ ಉಪಾಧ್ಯ. Yes, sir. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. Good evening, sir. ಮೇಡಮ್, ಈಗಾಗಲೇ ಆಗಿರೋ ಕ್ಲಾಸ್ಗಳನ್ನು ಕೂಡ ಅಲ್ಲಿ ಇರ್ತಾವೆ. ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಆಗಿ ಪ್ರತಿದಿನ ಸಾಯಂಕಾಲ 7:45 ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ವಾರದ 4 ದಿನ. Yes, sir. ವಾರದ 4 ದಿನ ಪ್ರಾಕ್ಟಿಕಲ್ ಇರುತ್ತೆ. ವಿತ್ ಒಂದಿಟ್ಟು ಬೇಸಿಕ್ ಗ್ರಾಮರ್ ಅನ್ನು ನಾವು ಹೇಳ್ಕೊಡ್ತೀವಿ. ಆ ಗ್ರಾಮರು, ಆ ಪ್ರಾಕ್ಟೀಸ್ ಎರಡೂ ಕೂಡ ನಿಮಗೆ ಇವತ್ತಿಂದ 5 ತಿಂಗಳವರೆಗೆ ಇರುತ್ತೆ. Okay, sir. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. Okay, thank you. ಎಸ್. ಸೊ ಮತ್ತೆ ಯಾರು ಇಲ್ಲ. ಸೊ ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಒಟ್ಟಾರೆ ಈ ಒಂದು ತರಗತಿಯನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಈ ಕ್ಲಾಸದ ಬಗ್ಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಹೇಳ್ಕೊಳ್ಳಿ. 5 ತಿಂಗಳದ ಕೋರ್ಸ್ ಇದೆ. ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಇದು 5 ತಿಂಗಳದ ಕೋರ್ಸ್ ಇದೆ. 7:45 ಈ ಕ್ಲಾಸು ಪ್ರತಿದಿನ ಸ್ಟಾರ್ಟ್ ಇರುತ್ತೆ. ಬಟ್ ವಾರದಲ್ಲಿ 4 ದಿನ ಮಾತ್ರ. ಕ್ಲಾಸ್ ಮುಗಿದ್ಮೇಲೆ ರೆಕಾರ್ಡೆಡ್ ನಿಮ್ಗೆ ಸಿಗುತ್ತೆ. ತಿಳಿತಾನೆ ತರದು ಸಬ್ಸ್ಕ್ರಿಪ್ಷನ್ ಯಾರೇ ನಿಮ್ ಫ್ರೆಂಡ್ಸ್ ತಗೋಬೇಕಂತ ಇದ್ರೆ ಅವರು 999 ನನ್ನ ನಂಬರ್ ಆದಂತ 8105633716 ಈ ನಂಬರ್ಗೆ ವಾಟ್ಸಪ್ ಮಾಡಿ, ಆಮೇಲೆ ಇದಕ್ಕೆ ಇದೇ ನಂಬರ್ಗೆ ಪೇ ಮಾಡಿಕೊಂಡು ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ನಿಮ್ಗೆ ಈ ಕ್ಲಾಸ್ ಅನ್ನು ಆಕ್ಟಿವ್ ಮಾಡಿಕೊಡ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ today's session. Bye bye, take care.